ವಿಚಾರ ಮಾಡ್ತಾರೆ. ಹೀಗಾಗಿ ಇವತ್ತು ಇಡೀ ಒಂದು ದೇಶದ ಸಂಸ್ಕೃತಿ ಪರಂಪರೆ ಏನಿದೆ, ಕನ್ನಡ ನಾಡಿನ ಸಂಸ್ಕೃತಿ ಪರಂಪರೆ ಏನಿದೆ, ಅದರಲ್ಲಿ ದಸರಾ ನಾಡ ಹಬ್ಬದ ಸಂದರ್ಭದಲ್ಲಿ ಯಾರನ್ನ ಅಲ್ಲಿ ಯಾರ ಕಡೆಯಿಂದ ಉದ್ಘಾಟನೆ ಮಾಡಿಸ್ಬೇಕು ಅನ್ನುವಂಥ ವಿಚಾರದಲ್ಲಿ ಸಹಿತ ಅವ್ರಿಗೆ ಅವ್ರು ಯಾರನ್ನ ನಂಬಿದಾರಂತಂದ್ರೆ ಎಡಪಂಥೀಯ ಚಿಂತಕರು ಅಂತ ಹೇಳಿದಾರಲ್ಲ, ಆ ಎಡಪಂಥೀಯ ಚಿಂತಕರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮತ್ತು ಅವರು ಈ ಸಿದ್ದರಾಮಯ್ಯ ದಾರಿ ತಪ್ಪಿಸ್ತಾ ಇದ್ದಾರೆ ಅಥವಾ ಇಬ್ಬರು ಕೂಡ ಅದರಲ್ಲಿ ಮಿಲಾಪ ಇದ್ದಾರೆ ಮಾಡಿಕೊಂಡು ಒಟ್ಟು ಹಿಂದೂ ಸಂಸ್ಕೃತಿ ಪರಂಪರೆಗೆ ಧಕ್ಕೆ ತರಬೇಕು, ಹಿಂದೂ ಭಾವನೆಗಳಿಗೆ ಧಕ್ಕೆ ತರಬೇಕು ಅನ್ನುವಂಥ ಮೂಲ ಉದ್ದೇಶ ಇಟ್ಟುಕೊಂಡು ಇದೆಲ್ಲ ಒಂದು ಕುತಂತ್ರ ಷಡ್ಯಂತ್ರ ನಡೀತಾ ಇದೆ. ಹೀಗಾಗಿ ಅದಕ್ಕೆ ಬಹುಶಃ ಇಡೀ ಸಮಾಜ ಒಗ್ಗಟ್ಟಾಗಿ ನಿಂತರೆ ಅದನ್ನೆಲ್ಲವನ್ನೂ ಎದುರಿಸಲಿಕ್ಕೆ ಸಾಧ್ಯತೆ. ಇವತ್ತು ಬಾನು ಮುಸ್ತಾಕ್ ಅವ್ರ ಬಗ್ಗೆ, ಹಿಂದೆ ಕನ್ನಡಾಂಬೆ ಬಗ್ಗೆ ಮತ್ತು ತಾಯಿ ಭುವನೇಶ್ವರಿ ಬಗ್ಗೆ ಯಾವ ರೀತಿ ಮಾತಾಡಿದ್ದಾರೆ, ಇನ್ನು ಚಾಮುಂಡೇಶ್ವರಿ ಆ ದೇವಸ್ಥಾನ ಏನೊಂದು ಅದಕ್ಕೊಂದು ನಂಬಿಕೆ ವಿಶ್ವಾಸ ಇದೆ, ಲಕ್ಷಾಂತರ ಜನ ಭಕ್ತರಿದ್ದಾರೆ, ಅದನ್ನು ನಡ್ಕೊಳ್ಳುವಂಥ ರೀತಿ ಪರಂಪರೆ ಏನಿದೆ ಅದಕ್ಕೆ ವ್ಯತಿರಿಕ್ತವಾಗಿರುವಂಥ ವ್ಯಕ್ತಿತ್ವವನ್ನು ಇವತ್ತು ಅವ್ರ ಮುಖಾಂತರ ಉದ್ಘಾಟನೆ ಮಾಡಿಸುವುದು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ.